ಈ ಕಾರ್ಯಕ್ರಮ ಏನಿದೆ ಇದು ಭಾಳ ಸೊಗಸಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಯಾಕಿದು ನಿಂಗೆ ಹೇಳ್ದೆ ಕೇಳಿದ್ರೆ ಅವ್ರು ಅದೇ ಥರ ಮಾತಾಡೋದು. ಬನ್ನಿರಿ ಸಂಧ್ಯಾ ಭಟ್ರೆ. ತೀರ್ಥಹಳ್ಳಿಯ ಮೂಲ. ವಿಶೇಷ ಏನು ಕೇಳಿದ್ರೆ ಅವರು ಬೆಂಗಳೂರಿಗೂ ಬರೋದಕ್ಕಿಂತ ಮೊದಲು ನಮ್ಮ ಸಾಂಸ್ಕೃತಿಕ ತಂಡದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಸಂಧ್ಯಾ ಭಟ್ ಅವರಿಗೆ ರಾಮ್ಪಾಲ್ ಎಸ್ಟೇಟಿನ ಶ್ಯಾಮಲಾ ರಂಗನಾಥ್ ಸ್ಮಾರಕ ಮಹಿಳಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸಂಧ್ಯಾ ಭಟ್ ಅವರಿಗೆ ಎಲ್ಲರೂ ಅಪರ್ಣಾ ವಸ್ತಾರೆಯ ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ಸೊ ಅಪರ್ಣಾ ಮೇಡಮ್ ಮತ್ತು ನಮ್ಮ ಮಠದ ಮತ್ತು ಗೌರಿಶಂಕರ ಜೊತೆಗಿನ ಒಂದು ವಿಶೇಷವಾದ ಒಂದು ಸಂಬಂಧ ನಮ್ಮ ಜೊತೆಗಿತ್ತು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ, ಸಂಧ್ಯಾ ಭಟ್ ಈ ಸಂದರ್ಭದಲ್ಲಿ ನಿಮ್ಮ ಮೆಲು ಧ್ವನಿಯಲ್ಲಿ ಏನಾದರೂ ಹೇಳಿ. ನಮಸ್ಕಾರ. ಮುಂದಿನ ನಿಲ್ದಾಣ ಜಯನಗರ HN ಕಲಾಕ್ಷೇತ್ರ ಮಲೆನಾಡ ಉತ್ಸವ. ಈ ಧ್ವನಿ ಕೇಳಿದಾಕ್ಷಣವೇ ನನ್ನ ಆತ್ಮದ ಗುರು ಅಂತ ಹೇಳಿ ನಾನು ಅವರನ್ನ ಪೂಜಿಸ್ತೀನಿ. ಶ್ರೀಮತಿ ಅಪರ್ಣಾ ವಸ್ತಾರೆ ಅವರ ಹೆಸರಿನ ಅಡಿಯಲ್ಲಿ ಕೂರುವಂತಹ ಒಂದು ಹೊಣೆಗಾರಿಕೆ ಜೊತೆಗೆ ಗೌರವ ನನ್ನದಾಗಿಸಿಕೊಟ್ಟಂತಹ ಶ್ರೀಯುತ ರಮೇಶ್ ಬೇಗಾರ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮನೆಗೆ ಬಂದು ಏನು ಮಾತಾಡೋದು, ತವರು ಮನೆ ಇದು. ಪ್ರಾಯಶಃ 22 ವರ್ಷದ ಹಿಂದೆ ಸಾಗೋದಾದರೆ ಅವ್ರು ಹೇಳ್ದ ಹಾಗೇನೆ ಈ ಗಣೇಶೋತ್ಸವ ರಾಜ್ಯೋತ್ಸವ ಬಂತು ಅಂತಲೇ ಸಾಕು, ರಮೇಶ್ ಬೇಗಾರ್ ಅವರ ತಂಡದಲ್ಲಿ ನಾನೂ ಒಬ್ಬಳಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದೆ. ಇವತ್ತು ಅವರಿಂದಾದಿಯಾಗಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಜೊತೆಗೆ ಇನ್ನೂ ಅನೇಕ ಗಣ್ಯಾತಿ ಗಣ್ಯರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಒಂದು ಸದಾವಕಾಶ ನನ್ನ ಪಾಲಿನದ್ದು. ಕರ್ತವ್ಯದ ಆ ಜವಾಬ್ದಾರಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಜವಾಬ್ದಾರಿಯುತವಾಗಿ ನಡೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದೇ ಒಂದು ಮೂಲ ಉದ್ದೇಶ, ಈಗಾಗಲೇ ಭಾಗ್ಯಶ್ರೀ ಅವರು ಹಾಡಿದರು. ಆ ಕಾಲದಲ್ಲಿ ಕುವೆಂಪು ಅವರು ಅದನ್ನು ಬಹಳ ಸರಾಗವಾಗಿ ನಮಗಾಗಿ ಕೊಟ್ಟಿದ್ದಾರೆ. ಬಾ ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂತ ಹೇಳಿ ಆ ಸಾಲಿನ ಒಳಾರ್ಥವನ್ನು ನೀವೆಲ್ಲ ಅರ್ಥ ಮಾಡಿಕೊಂಡ್ರೆ ಇವತ್ತು ಮನುಷ್ಯನ ಸಂಬಂಧವನ್ನು ನಾವು ಅರ್ಥೈಸ್ಕೊಳ್ಬೋದು. ಅದೆಲ್ಲವನ್ನು ಬಿಟ್ಟು ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಅನ್ನುವಂತಹ ಗೀಳಿಗೆ ನಾವು ಹೋಗಿಬಿಟ್ಟಿದ್ದೇವೆ. ದಯವಿಟ್ಟು ಅದನ್ನು ಮಾಡಬೇಡಿ. ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮವರು, ನಮ್ಮತನ ಇವೆಲ್ಲವೂ ನಮ್ಮ ಜೊತೆ ಇದ್ದರೆ ಬದುಕು ಸಾರ್ಥಕ ಅನಿಸುತ್ತೆ. ಹಾಗಾಗಿ ಇಂತಹ ಒಂದು ವೇದಿಕೆಯನ್ನು ಆಗು ಮಾಡಿಕೊಟ್ಟಂತಹ ಜೊತೆಗೆ ನನ್ನನ್ನು ನನ್ನ ಕುಟುಂಬವನ್ನು ಗುರುತಿಸಿದಂತಹ ಶ್ರೀಯುತ ರಮೇಶ್ ಬೇಗಾರ್ ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ನಮಸ್ಕಾರ. ನೋಡಿ, ಆ ಚಪ್ಪಾಳೆನ ಹೇಳ್ತಾ ಇದೆ ನಿಮ್ಮ ಮಾತುಗಳ ಮಹತ್ವವನ್ನು. ಮುಗಿಸುವ